ಹಾಯ್ ಡಿಸೈನರ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜ್ ಡಿಸೈನರ್ ಸ್ಟುಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ಈ ಕುರ್ತಿ ಕಟಿಂಗ್ ನೋಡ್ತಾ ಇದ್ದೀರಾ. ವಿ ಕಾಲರ್ಡ್ ಕುರ್ತಿ ಇರೋದು ಇದರದ್ದು ಪ್ಯಾಟರ್ನ್ ಕಟಿಂಗ್ ವಿಡಿಯೋ ಆಲ್ರೆಡಿ ಚಾನಲಲ್ಲಿ ಇದೆ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದರೆ ಅಂದರೆ ಆ ವಿಡಿಯೋನ ಫಸ್ಟ್ ನೋಡಿ, ಅದಾದ ಕೂಡ ಈ ವಿಡಿಯೋನ ನೋಡಿ, ಅವಾಗ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ನಾನಿಲ್ಲಿ 3/4 ಸ್ಲೀವ್ ಹೊಲಿದಿದ್ದೀನಿ. ನೀವು ಬೇಕಿದ್ರೆ ಎಲ್ಬೋ ಕೂಡ ಹೊಲಿಬೋದು ಅಥವಾ ಫುಲ್ ಸ್ಲೀವ್ ಕೂಡ ಹೊಲಿಬೋದು. ನಿಮಗೆ ಯಾವ ಥರ ಬೇಕೋ ಆ ಥರ ಹೊಲ್ಕೊಳ್ಬೋದು. ಅದಾದ ಕೂಡ ಈಗ ಫ್ಯಾಬ್ರಿಕ್ ಬಗ್ಗೆ ನೋಡೋಣ. ಫ್ಯಾಬ್ರಿಕ್ 3 ಥರ ಬಟ್ಟೆ ಬೇಕು. ಒಂದು ಸ್ಕರ್ಟ್ಗೆ, ಒಂದು ಟಾಪ್ಗೆ, ಇನ್ನೊಂದು ಪೈಪಿಂಗ್ಗೆ. ಪೈಪಿಂಗ್ ನಾನು ಯೆಲ್ಲೋ ಕಲರ್ ತೊಗೊಂಡು ಕಾಂಟ್ರಾಸ್ಟ್ ಕಲರ್ ಇದ್ದರೆ ಹೈಲೈಟ್ ಆಗುತ್ತೆ ಅಂತೇಳಿ. ಈಗ ಸ್ಟಾರ್ಟ್ ಮಾಡೋಣ ಕಟಿಂಗ್ನ. ಇಲ್ಲಿ ಮೊದಲಿಗೆ ನಾನು ಡಬಲ್ ಫೋಲ್ಡಲ್ಲಿ ಫ್ಯಾಬ್ರಿಕ್ ಹಾಕ್ಕೊಳ್ತಾ ಇದ್ದೀನಿ. ಇದು ಡಬಲ್ ಫೋಲ್ಡಲ್ಲಿದೆ. ಆಲ್ರೆಡಿ ನಾವು ಪ್ಯಾಟರ್ನ್ ಕಟ್ ಮಾಡಿದ್ದೀವಲ್ಲ, ಆ ಪ್ಯಾಟರ್ನ ಡೈರೆಕ್ಟಾಗಿ ಇಡ್ತಾ ಇದ್ದೀನಿ. ಫೋಲ್ಡಿಂಗ್ ಸೈಡ್ ಇದೆ ಬ್ಯಾಕಲ್ಲಿ, ಫ್ರಂಟ್ ಕೂಡ ಇಟ್ಕೊಂಡಿದ್ದೀನಿ ನಾನು. ಈಗ ಕಟ್ ಮಾಡ್ಕೊಳ್ಳೋಣ. ಯಾವುದೇ ಥರ ಮಾರ್ಜಿನ್ ಕೊಡಬೇಡಿ. ಬ್ಯಾಕಲ್ಲಾಗಲಿ ಫ್ರಂಟಲ್ಲಾಗಲಿ ಮಾರ್ಜಿನ್ ಇಲ್ಲ. ಯಾಕಂದ್ರೆ ನಾವು ಆಲ್ರೆಡಿ ಪ್ಯಾಟರ್ನ್ ಮಾರ್ಜಿನ್ ಕೊಟ್ಟಿರೋದ್ರಿಂದ ಬಟ್ಟೆ ಮೇಲೆ ಯಾವುದೇ ಮಾರ್ಜಿನ್ ಇಲ್ಲದೆ ನೀವು ಆರಾಮಾಗಿ ಕಟ್ ಮಾಡ್ಕೊಳ್ಬೋದು. ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸೈಡ್ ಜಾಯಿಂಟಿಂಗ್ ಏನಿದೆ ಅಲ್ಲೊಂದು ನಾಚ್ ಮಾಡ್ಕೊಳ್ಳಿ ಗೊತ್ತಾಗ್ಲಿಕ್ಕೋಸ್ಕರ. ಅದಾದ ಕೂಡ ಈಗ ಫ್ರಂಟ್ ಕಟ್ ಮಾಡ್ಕೊಳ್ಳೋಣ. ಪ್ಯಾಟರ್ನ್ ಏನಿದೆಲ್ಲ ಹಾಗೆ ಇಡೋಣ. ನೆಕ್ ಸೈಡ್ ಮಾತ್ರ ಅರ್ಧ ಇಂಚು ಬಿಡಬೇಕಾಗ್ತದೆ, ಕಾಲರ್ ಜಾಯಿಂಟಿಂಗೋಸ್ಕರ ತೊಗೊಳ್ಬೇಕಾಗ್ತದೆ. ಮತ್ತು ಯಾವುದೇ ಕಡೆಯೂ ನಮಗೆ ಎಕ್ಸ್ಟ್ರಾ ಬೇಕಾಗಿಲ್ಲ. ಆಲ್ರೆಡಿ ನಾನು ಪ್ಯಾಟರ್ನ್ ಕಟ್ ಮಾಡುವಾಗ ಕೂಡ ಅದನ್ನು ಹೇಳಿದ್ದೀನಿ. ಫ್ರಂಟ್ ಕಟ್ ಮಾಡೋವಾಗ ಇದನ್ನೇ ಥರ ಶೇಪಲ್ಲಿ ನಾನು ಲೈನಿಂಗ್ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಲೈನಿಂಗ್ ಯಾಕಂದರೆ ಶೋಲ್ಡರ್ ಕವರ್ ಮಾಡಲಿಕ್ಕೋಸ್ಕರ. ಇಲ್ಲಿ ಸ್ಲೀವ್ಗೋಸ್ಕರ 4th ಫೋಲ್ಡಲ್ಲಿ ಬಟ್ಟೆ ಹಾಕ್ಕೊಂಡು ಸೀದಾ ಲೈನ್ ಮಾಡ್ಕೊಳ್ಳೋಣ. ಮೊದಲು ಇಲ್ಲಿಂದ ಫುಲ್ ಲೆಂತ್ ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಜರ್ ಮಾಡ್ಕೊಳ್ಳಿ. ಅದಾದ ಕೂಡ 1.5 ಇಂಚು ಜಾಸ್ತಿ ಮಡ್ಚ್ ಹೊಲಿಲಿಕ್ಕೆ ಮತ್ತು ಸ್ಲೀವ್ ಜಾಯಿಂಟಿಂಗೋಸ್ಕರ. ಇಲ್ಲಿ 3 ಇಂಚು ನಾನು ಕಪ್ ಸೈಜ್ ಮಾರ್ಕ್ ಮಾಡ್ತಾಯಿದ್ದೀನಿ. ಇದು ಯಾಕೆ ಮಾರ್ಕ್ ಮಾಡೋದು ಅಂತ ನನ್ನ ಚಾನಲಲ್ಲಿ ವೀಡಿಯೋ ಇದೆ, ಅದು ನೋಡಿ ತಿಳಿಯುತ್ತೆ ನಿಮಗೆ. ಇದಾದ ಕೂಡ ನಾನೇನಿದೆ ಆರ್ಮೋಲ್ದು ರೌಂಡ್ನ ಮೆಜರ್ ಮಾಡಿಕೊಂಡು ಅದ್ರ ಎಷ್ಟಿದೆ ಅದನ್ನು ನೋಡಿ ಮೆಜರ್ ಮಾಡಿ ನಾನು ಸ್ಲೀವಲ್ಲಿ ರೌಂಡ್ ಶೇಪ್ ಕೊಟ್ಟಿದ್ದೀನಿ. ಈ ಥರ ಕಟ್ ಮಾಡಿದ್ರೆ ಸ್ಲೀವಲ್ಲಿ ಬಟ್ಟೆ ಕಮ್ಮಿ ಜಾಸ್ತಿ ಬರೋಲ್ಲ. ಇಲ್ಲಿ ನಾನು ಫ್ರಂಟ್ ಬ್ಯಾಕ್ 2 ಶೇಪ್ನ ಮಾರ್ಕ್ ಮಾಡ್ಕೊಳ್ಳಿ. ಅದಾದ ಕೂಡ ಕೈದು ಸುತ್ತಳತೆ ಮಾರ್ಕ್ ಮಾಡಿ 1.5 ಇಂಚು ಮಾರ್ಜಿನ್ ಏನಿದೆ ಅದನ್ನು ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಈಗ ಇದನ್ನು ಸ್ಲೀವ್ನ ಕಟ್ ಮಾಡ್ಕೊಳ್ಳೋಣ. ಪೂರ್ತಿ ಕಟ್ ಆದ ಕೂಡಲೇ ಈಗ ನಾಚ್ ಕೂಡ ಮಾಡಿದೆ. ಈಗ ಫ್ರಂಟ್ ಶೇಪ್ ಏನಿದೆಲ್ಲ ಅದನ್ನು ಕಟ್ ಮಾಡೋಣ. ಈಗ ಸ್ಲೀವ್ ಟಾಪ್ ಎಲ್ಲ ಕಟ್ ಆಗಿದೆ. ಆದರೆ ಇಲ್ಲಿ ನಾವು ನೆನಪಿರಲಿ, ನಮ್ಮದು ಶೋಲ್ಡರ್ ಏನಿದೆಲ್ಲ ಫ್ರಂಟ್ ಶೋಲ್ಡರ್ ಎಷ್ಟಿದೆಲ್ಲ ಬ್ಯಾಕಲ್ಲೂ ಅಷ್ಟೇ ಬರಬೇಕು. ಯಾಕಂದರೆ ಅಲ್ಲಿ ಕಾಲರ್ ಬರುತ್ತಲ್ವ, ಅದಕ್ಕೋಸ್ಕರ ಆ 1 ಇಂಚ್ ಏನು ಕಾಲರ್ ಇದೆಯಲ್ಲ ಅದನ್ನು ಎಕ್ಸ್ಟ್ರಾ ಬ್ಯಾಕಲ್ಲಿ ನೀವೀಗ ಕಟ್ ಮಾಡಿ ತೆಗಿಬೇಕು. ನಾವು ಪ್ಯಾಟರ್ನಲ್ಲಿ ಅದನ್ನು ತೆಗ್ದಿಲ್ಲ. ಸೊ ಇಲ್ಲಿ ನಾವು ಬಟ್ಟೆಯಲ್ಲಿ ಕೂಡ ಮಾತ್ರ ತೆಗಿಬೇಕು. ಈಗ ನಾವೇನು ಮಾಡೋಣ, ಕಾಲರ್ನ ಮೆಜರ್ ಮಾಡೋಣ. ಇದೇನಿದೆಲ್ಲ ಫುಲ್ ನೋಡಿ, 1 ಸೈಡ್ ಕಾಲರ್ ಆಯ್ತಿದ್ದು ನಾನು ಫೋಲ್ಡ್ ಹಾಕೊಂಡು 1 ಸೈಡ್ ಆಗಿದೆ. ನನಗೆ 11.75 1 ಸೈಡ್ ಅಂದರೆ ಇನ್ನೊಂದು ಸೈಡ್ 11.75 ಎರಡೂ ಸೇರಿ ನನಗೆ 23.5 ಇಂಚು ಉದ್ದ ಬೇಕು. ಇಲ್ಲಿ ನಾನು ಮೊದಲಿಗೆ 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೀದಾ ಲೈನ್ ಮಾಡಿ 3 ಇಂಚದ್ದು ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ಕಾಲರ್ಗೋಸ್ಕರ. ಆವಾಗ ನನಗೆ 1 ಇಂಚು ಕಾಲರ್ ರೆಡಿಯಾಗಿ ಬರುತ್ತೆ. ಅದನ್ನು ಸೀದಾ ಲೈನ್ ಮಾಡ್ಕೊಳ್ಳೋಣ. ಈಗ ನಂದೇನಿದೆಲ್ಲ ಅದು ಅರ್ಧ ಮಾತ್ರ ಮಾರ್ಕ್ ಮಾಡ್ತಾಯಿದ್ದೀನಿ ನಾನು. ಪ್ಲಸ್ ಒಂದು 2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಯಾಕಂದರೆ ಇಲ್ಲಿ ಫೋಲ್ಡಿಂಗ್ ಇದೆ, ಅದಕ್ಕೋಸ್ಕರ. ಇದನ್ನು ಕಟ್ ಮಾಡಿದಾಗ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಈಗ ನಾನು ಸೀದಾ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು. ಇಲ್ಲಿ ನೋಡಿ, ಈಗ ನಾನು ಅರ್ಧ ಕಟ್ ಮಾಡ್ಕೊಳ್ಳೋ ಓಪನ್ ಅದು ಕೂಡ ಇದು ನನಗೆ 23.5 ಇಂಚ್ ಬರ್ತಾಯಿದೆ. ನಿಮ್ಮ ಕಾಲರ್ ಎಷ್ಟು ಬರುತ್ತೋ ಅಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಬಟ್ಟೆ ಕಟ್ಟಾಗಿದೆ. ಈಗ ಸ್ಟಿಚಿಂಗ್ ಶುರು ಮಾಡೋಣ. ಮೊದಲಿಗೆ ಶೋಲ್ಡರ್ ಜಾಯಿನ್ ಮಾಡ್ಕೊಳ್ಳೋಣ. ಬ್ಯಾಕು ಮತ್ತು ಫ್ರಂಟ್ ಎರಡೂ ಶೋಲ್ಡರ್ ಜಾಯಿನ್ ಮಾಡೋಣ. 2 ರೈಟ್ ಸೈಡಲ್ಲಿ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಂಡಾಗ ತಿರುಗಿಸಿದ್ರೆ ಅದು ಕರೆಕ್ಟಾಗಿ ಬರುತ್ತೆ. ಈಗ ಇಲ್ಲಿ ನೋಡ್ಬೋದು, ಈಗೇನಾಗುತ್ತೆ, ಶೋಲ್ಡರ್ ಹೊರಗೆ ಕಾಣಿಸುತ್ತೆ. ನಾವು ಇಲ್ಲಾಂದರೆ ಏನು ಮಾಡಬೇಕಾಗುತ್ತೆ, ಇಲ್ಲಿ ಲಾಕ್ ಮಾಡಬೇಕಾಗುತ್ತೆ. ಅದು ಬೇಡ ಅಂದರೆ ನಾವು ಲೈನಿಂಗ್ನಿ ಈ ಥರ ಸ್ಟಿಚ್ ಮಾಡಿ ತಿರುಗಿಸಿದ್ವಿ ಅಂದರೆ ಶೋಲ್ಡರ್ ಕವರ್ ಆಗೋಗುತ್ತೆ. ಇಲ್ಲಿ ನಾನು ತೋರಿಸ್ತೀನಿ, ನೋಡ್ಬೋದು. ಇಲ್ಲಿ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಸೈಡಿಗೆ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ ಲೈನಿಂಗ್ನ. ಈಗ ನೋಡಿ, ಇದನ್ನು ನಾವು ತಿರುಗಿಸೋದು ಕೂಡ ನೋಡ್ಬೋದು. ಇಲ್ಲಿ ನೋಡಿ, ಶೋಲ್ಡರ್ ಪೂರ್ತಿ ಕವರ್ ಆಗೋಯ್ತು. ಓವರ್ ಲಾಕಿಂಗ್ ಮಾಡೋದು ತಪ್ಪತ್ತೆ, ದಾರ ಬಿಚ್ಕೊಳ್ಳೋದು ಕೂಡ. ಈಗ ಇದಾಗಿದೆ. ಈಗ ಕಾಲರ್ ಸ್ಟಿಚ್ ಮಾಡೋಣ. ಅದಕ್ಕಿಂತ ಮುಂಚೆ ಕಾಲರ್ಗೆ ನಾವು ಪೈಪಿಂಗ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಪೈಪಿಂಗ್ ಹೆಂಗೆ ರೆಡಿ ಮಾಡೋದು ಅಂದ್ಕೊಂಡು ಆಲ್ರೆಡಿ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ನೋಡಿ ಪೂರ್ತಿ ಡೀಟೇಲಾಗಿ ಗೊತ್ತಾಗುತ್ತೆ. ಯಾಕಂದರೆ ಇಲ್ಲಿ ಹಾಕಿದೆ ಅಂದರೆ ಮತ್ತೆ ವೀಡಿಯೋ ದೊಡ್ಡದಾಗುತ್ತೆ, ಅದಕ್ಕೋಸ್ಕರ. ಈಗ ನಾನು ಏನು ರೆಡಿ ಮಾಡಿದೆ, ಆ ಪೈಪಿಂಗ್ನ ನೀಟಾಗಿ ಕಾಲರ್ಗೆ ಇಟ್ಬಿಟ್ಟು ಸ್ಟಿಚ್ ಮಾಡೋಣ. ಕಾಲರ್ ರೈಟ್ ಸೈಡಲ್ಲಿ ಸ್ಟಿಚ್ ಮಾಡಬೇಕು. ಕಾಲರ್ದು ರೈಟ್ ಸೈಡ್ ಮೇಲೆ ಅಂದರೆ ಸೀದಾ ಏನಿದೆಯಲ್ಲ ಆ ಕಡೆಗೆ ಅರ್ಧ ಇಂಚಿ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು, ನಾನು ಈಗ ಪೂರ್ತಿಯಾಗಿ ಸ್ಟಿಚ್ ಮಾಡಿದ್ದೀನಿ ಕಾಲರ್ಗೆ. ನಾನು ಕಾಲರ್ ಕ್ಯಾನ್ವಾಸ್ ಹಾಕಿಲ್ಲ, ನೀವು ಬೇಕಾದ್ರೆ ಕ್ಯಾನ್ವಾಸ್ ಹಾಕ್ಕೊಳ್ಬೋದು. ಏನು ಈ ಕಾಲರ್ ಪಟ್ಟಿದ್ದೆಲ್ಲ ಇದನ್ನೀಗ ನಾವು ನೆಕ್ಗೆ ಜಾಯಿನ್ ಮಾಡೋಣ. ಮೊದಲು ರೈಟ್ ಸೈಡ್ ನೆಕ್ ಫ್ಯಾಬ್ರಿಕ್ ರೈಟ್ ಇದೆ, ಇದನ್ನು ಕಾಲರು ರೈಟ್ ಸೈಡ್ ಇದೆ. ಎರಡೂ ಇಟ್ಕೊಂಡು ನಾವೇನು ಪೈಪಿಂಗಿಗೆ ಸ್ಟಿಚ್ ಮಾಡಿದ್ವಲ್ಲ ಅದೇ ಮಾರ್ಜಿನ್ ಮೇಲೆ ಕರೆಕ್ಟಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಬಟ್ಟೆ ಎರಡೂ ಎಳಿಬೇಡಿ. ನಾ ಫ್ಯಾಬ್ರಿಕ್ ಎಳಿಬೇಕು, ನಾ ಕಾಲರ್ ಎಳಿಬೇಕು, ಎರಡೂ ಎಳಿಬೇಡಿ. ಎರಡೂ ಸ್ಮೂತಾಗಿ ಇಟ್ಟು ಸ್ಟಿಚ್ ಮಾಡಿ. ನೋಡಿ ಮಾಡಿದ್ದೀನಿ. ಇದು ಎಕ್ಸ್ಟ್ರಾ ಏನು ನಾನು ತೊಗೊಂಡಿದ್ದೆ ಅದನ್ನು ಕಟ್ ಮಾಡಿದೆ ನಾನು, ಯಾಕಂದ್ರೆ ನಾನು 2 ಇಂಚ್ ಎಕ್ಸ್ಟ್ರಾನೇ ತೊಗೊಂಡಿದ್ದೆ. ಇದಾದ ಕೂಡ ಈಗ ಇನ್ಸೈಡ್ ಫೋಲ್ಡ್ ಮಾಡೋಣ ಕಾಲರ್ನ. ಎಕ್ಸಾಕ್ಟ್ಲಿ ಪೈಪಿಂಗ್ ಏನಿದೆಯಲ್ಲ ಅದ್ರ ಪಕ್ಕದಲ್ಲೇ ಬರಬೇಕು, ಅದ್ರ ಮೇಲೆ ಬರಬಾರ್ದು. ನೋಡಿಕೊಂಡು ನಿಧಾನವಾಗಿ ಸ್ಟಿಚ್ ಮಾಡಿ. ಬಟ್ಟೆ ಎಳಿಬೇಡಿ. ಸ್ಟಿಚ್ ಮಾಡೋವಾಗ ಕಾಲರ್ನ ಎಳಿಬೇಡಿ. ಎಳೆದ್ರೆ ಏನಾಗುತ್ತೆ ಅಂದರೆ ಹಿಂದೆ ಮುಂದೆ ಆಗುತ್ತೆ, ಅದಕ್ಕೋಸ್ಕರ. ಅದೇ ಥರ ನೀಟಾಗಿ ಸ್ಮೂತಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, 2 ಸೈಡ್ ಸ್ಟಿಚ್ ಆಗಿದೆ. ಈ ಕಾಲರ್ ಪೂರ್ತಿ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ಇದೇನಿದೆಯಲ್ಲ ಕಾಲರಲ್ಲಿ, ಇದನ್ನು ಸೆಂಟ್ರಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸಾಕ್ಟ್ಲಿ ಪಾಯಿಂಟ್ ನೋಡಿ ಸ್ಟಿಚ್ ಮಾಡಿ. ಅದನ್ನು ಮೆಜರ್ ಮಾಡ್ಕೊಳ್ಳಿ. ನಿಮ್ಮ ನೆಕ್ 8 ಇಂಚಿಗಿತ್ತು ನಂದು ನೆಕ್ಕಿಂದದು ಪಾಯಿಂಟ್, ಅದು ಕರೆಕ್ಟಾಗಿದೆಯಾ ನೋಡಿ. ಈ ಕಡೆ 8 ಇದೆ ಅಂದ್ಕೊಳ್ಳಿ, ಈ ಕಡೆನೂ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ 8 ಇದೆಯಾ ಅಂತ. ಒಂದೊಂದ್ಸಲ ಏನಾಗುತ್ತೆ, ಬಟ್ಟೆ ಎಳೆಯೋದ್ರಿಂದ ಈಚೆ ಸ್ವಲ್ಪ ದೊಡ್ಡದು ಚಿಕ್ಕದಾಗಿರುತ್ತೆ. ಅದಕ್ಕೆ ಇಲ್ಲಿ ನೋಡ್ಬೋದು ಎಕ್ಸಾಕ್ಟ್ಲಿ ಇದೆ, ಏನೂ ಹೆಚ್ಚು ಕಮ್ಮಿ ಇಲ್ಲ ನನಗೆ. ಅದೇನು ಎಕ್ಸ್ಟ್ರಾ ಇದೆಯಲ್ಲ ಅದು ಕಾಲರ್ ಎಕ್ಸ್ಟ್ರಾ ಇರೋದು, ಬಟ್ಟೆ ಇಲ್ಲ. ಫ್ರಂಟ್ ಬಟ್ಟೆಲಿ ಏನೂ ಎಕ್ಸ್ಟ್ರಾ ಬಂದಿಲ್ಲ ಅದು. ಇದೇನಾದರೆ ಕಾಲರ್ ಇದೆ. ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಈ ಥರ ಇಟ್ಬಿಟ್ಟು.
ನೀಟಾಗಿ ಸೀದಾ ಸ್ಟಿಚ್ ಮಾಡಿ ನೀವಲ್ಲಿ ಸೀದಾ ಹಾಗೆ ನೀಟಾಗಿ ಒಂದು ಅರ್ಧ ಇಂಚಿಂದು ಮಾರ್ಜಿನ್ ಬಿಟ್ಟು ಕೆಳಗೆ ಸೈಡು ನೀಟಾಗಿ ಸೀದಾ ಸ್ಟಿಚ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಚಾನಲ್ಗೆ ಸಪೋರ್ಟ್ ಮಾಡಿ. ಏನು ಎಕ್ಸ್ಟ್ರಾ ಕಾಲರ್ ಇತ್ತಲ್ಲ ಅದನ್ನು ಕಟ್ ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ನೋಡ್ಬೋದು ಬಟ್ಟೆ ಅಲ್ಲ, ಅದು ಸಿರ್ಫ್ ಕಾಲರ್ ಇದೆ, ಅದು ಬಟ್ಟೆ ಯಾವುದೇ ಥರ ಎಕ್ಸ್ಟ್ರಾ ಬರಲಿಲ್ಲ ನನಗೆ. ಇದಾಯಿತು. ಈಗ ನೆಕ್ಸ್ಟ್ ನೋಡ್ಬೋದು ಪೂರ್ತಿ ಫಿನಿಶ್ ಆಗಿದೆ. ಐರನ್ ಮಾಡಿದ್ರೆ ಮತ್ತೆ ಕ್ಲೀನಾಗಿ ಕಾಲರ್ ಗೊತ್ತಾಗುತ್ತೆ. ಈಗ ನಾವೇನು ಮಾಡೋಣ, ಫ್ರಂಟಲ್ಲಿ ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ಈ ಥರ ಸ್ಟಿಚ್ ಮಾಡ್ಕೊಳ್ಳೋದಿರುತ್ತೆ ಪೈಪಿಂಗ್ನ. ಯಾವುದೇ ಥರ ಪೈಪಿಂಗ್ನೂ ಎಳಿಬಾರ್ದು, ಬಟ್ಟೆನೂ ಎಳಿಬಾರ್ದು, ಇದೇ ಥರ ಸ್ಮೂತಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ಬೋದು ನಾನು ಸ್ಟಿಚ್ ಮಾಡುವಾಗ ನಾ ಬಟ್ಟೆ ಮುಟ್ಟೆ ಇಲ್ಲ, ನಾನು ಬರೀ ಪೈಪಿಂಗ್ನ ಮಾತ್ರ ಎರಡೂ ಕೈಯಿಂದ ಪೈಪಿಂಗ್ನ ಸರಿಯಾಗಿ ಇಡ್ತಾಯಿದ್ದೀನಿ, ಸ್ಟಿಚ್ ಮಾಡ್ತಾಯಿದ್ದೀನಿ ಅಷ್ಟೇ. ಇದೇ ಥರ ನೀವು ಸ್ಟಿಚ್ ಮಾಡೋ ಪೈಪಿಂಗ್ನ ಸ್ಟಿಚ್ ಮಾಡುವಾಗ. ಓಕೆ, ಇಲ್ಲೊಂದು ನಾಚ್ ಮಾಡ್ಕೊಳ್ಳೋಣ, ಅದು ಟೈಟ್ ಆಗದೆ ಇರಲಿ ಅಂತೇಳಿ. ಈಗ ಬ್ಯಾಕಲ್ಲಿ ಕೂಡ ಸೇಮ್ ಪೈಪಿಂಗ್ನ ಸ್ಟಿಚ್ ಮಾಡೋಣ. ಸ್ಮೂತಾಗೆ ಬ್ಯಾಕಲ್ಲೂ ಬಟ್ಟೆ ಎಳಿಬೇಡಿ, ಪೈಪಿಂಗ್ನ ಮೇಲಿಟ್ಟು ಸ್ಮೂತಾಗಿ ಸ್ಟಿಚ್ ಮಾಡಿ, ಕರೆಕ್ಟಾಗಿ ಹೋಗುತ್ತೆ ಅದು. ಇದಾದ ಕೂಡಲೇ ನೆಕ್ಸ್ಟ್ ಇದಕ್ಕೆ ಸ್ಲೀವ್ನ ಜಾಯಿನ್ ಮಾಡೋಣ. ಬ್ಯಾಕು ಫ್ರಂಟ್ ಎರಡು ಪೈಪಿಂಗ್ ಆಗಿದೆ ಅಲ್ಲ. ಈಗ ನೆಕ್ಸ್ಟ್ ಸ್ಲೀವ್ನ ನೋಡಿ ಸೆಂಟ್ರಲ್ಲಿ ಶೋಲ್ಡರ್ ಹತ್ರ ಇಟ್ಕೊಂಡು ಎರಡೂ ಕಡೆ ಚೆಕ್ ಮಾಡಿ ನೋಡಿ ಕರೆಕ್ಟ್ ಬರ್ತಾ ಇದೆಯಾ ಇಲ್ವಾ ಅಂತೇಳಿ. ಇದಾದ ಕೂಡಲೇ ಸ್ಟಿಚಿಂಗ್ ಶುರು ಮಾಡಿ, ಇಲ್ಲಾಂದರೆ ಮತ್ತೆ ಬಿಚ್ಚಿ ಮತ್ತೆ ಹೊಲಿವಾಗ ಬೇಜಾರಾಗಿ ಹೋಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡ್ಬೋದು ನಾನು ಫ್ಯಾಬ್ರಿಕ್ ಏನಿದೆಲ್ಲ ಅದನ್ನು ಎಳಿತಲ್ಲ, ಬರೀ ಸ್ಲೀವ್ನ ಮಾತ್ರ ಎಳೆದು ಸ್ಟಿಚ್ ಮಾಡಿದೆ ಲಿಟಲಾಗಿ. ಅದು ಎಳೆದೆ ಅಂದರೆ ಸುಮ್ಮನೆ ಸ್ವಲ್ಪ ಎಳೆದೆ, ಮತ್ತು ಎಳೆದೆ ಅಂದ್ಕೊಂಡು ಪೂರ್ತಿ ಎಳಿಬೇಡಿ, ಸ್ವಲ್ಪ ಮಾತ್ರ. ಇಲ್ಲಿ ನೋಡ್ಬೋದು ಇದೇ ಥರ ನೀವಿಟ್ಟು ಸ್ಮೂತಾಗಿ ಎಳಿಬೇಕು. ಸ್ಲೀವ್ನ ಮಾತ್ರ, ಬಟ್ಟೆನ ಮಾತ್ರ ಎಳಿಲೇಬಾರ್ದು ಯಾವಾಗ್ಲೂ, ಬಾಡಿನ ಆರ್ಮೋಲಲ್ಲಿ. ಈಗ ಎರಡು ಸ್ಲೀವ್ನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ, ಪರ್ಫೆಕ್ಟಾಗಿ ಜಾಯಿಂಟ್ ಆಗಿದೆ ನಂದು. ಇದಾದ ಕೂಡ ಈಗ ನಾವೇನು ಮಾಡೋಣ, ಸ್ಲೀವ್ನ ಮಡ್ಚಿ ಹೊಲಿಯೋಣ. ರೌಂಡಲ್ಲಿ ಸ್ಲೀವ್ ರೌಂಡಿಂಗ್ ಏನಿದೆ 1 ಇಂಚಿಗೆ ನೀಟಾಗಿ ಮಡ್ಚಿಬಿಟ್ಟು ಹೊಲ್ಕೊಳ್ಳಿ ಅದನ್ನು. ನಿಮ್ಮದು ಸ್ಲೀವ್ದು ಏನಾದರೂ ಪ್ರಾಬ್ಲಮ್ ಬರ್ತಿತ್ತು ಅಂದರೆ ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ, ಅದನ್ನು ಒಂದ್ಸಲಿ ಚೆಕ್ ಮಾಡಿ. ಇದು ಪೂರ್ತಿ ಫಿನಿಶ್ ಆಗಿದೆ. ಈಗ ಇದಕ್ಕೋಸ್ಕರ ಸ್ಕರ್ಟ್ನ ಕಟ್ ಮಾಡ್ಕೊಳ್ಳೋಣ. ಸ್ಕರ್ಟ್ಗೆ ಮೊದಲಿಗೆ ಲೆಂತ್ ನನಗೆ 36 ಇಂಚ್ ಬೇಕಿತ್ತು, ಅದರಲ್ಲಿ ನನ್ನ ಬಾಡಿ ಹೋಗಿ 23 ಇಂಚು ನನಗೆ ಸ್ಕರ್ಟ್ ಲೆಂತ್ ಬೇಕು. ಮೊದಲಿಗೆ ಒಂದು ಸೀದಾ ಲೈನ್ ಮಾಡ್ಕೊಳ್ಳೋಣ. ಅದಾದ ಕೂಡಲೇ ನಂದೇನು ಲೆಂತ್ ಇದೆ ಅದಕ್ಕೆ ಪ್ಲಸ್ 2 ಇಂಚ್ ಹಾಕಿ 25 ಇಂಚಿಗೆ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬ್ಯಾಕ್ ಸೀದಾ ಏನು ನಾನು ಎಕ್ಸ್ಟ್ರಾ ಬ್ಯಾಕ್ನ ಹೇಗಿದೆಯೋ ಹಾಕಿ ಕಟ್ ಮಾಡಿಕೊಂಡೆ. ಅದರ ಫ್ರಂಟಲ್ಲಿ ಸ್ವಲ್ಪ ಚೇಂಜ್ ಮಾಡಬೇಕಾಗತ್ತೆ ನಾವೀಗ. ಇದೇನು ನಾವು ಪ್ಯಾಟರ್ನ್ ಕಟ್ ಮಾಡುವಾಗ ಒಂದು ಕಾರ್ನರಲ್ಲಿ ಟ್ರ್ಯಾಂಗಲ್ ಪೀಸ್ ಕಟ್ ಮಾಡ್ಕೊಂಡಿದ್ವಿ, ಆ ಪೀಸ್ನ ನಾನು ತೆಗ್ದಿಡಿ ಅಂತ ಆ ಟೈಮಲ್ಲೇ ಹೇಳಿದ್ದೆ ಪ್ಯಾಟರ್ನ್ ಕಟ್ ಮಾಡುವಾಗ. ಅದನ್ನ ಇಲ್ಲಿ ನಾವು ಯೂಸ್ ಮಾಡ್ತಾಯಿದ್ದೀವಿ ಈಗ ಸ್ಕರ್ಟ್ ಕಟ್ ಮಾಡುವಾಗ ಫ್ರಂಟಲ್ಲಿ. ಇಲ್ಲಿ ನೋಡ್ಬೋದು ಮೊದಲಿಗೆ ಒಂದು ಸೀದಾ ಲೈನ್ ಮಾಡ್ಕೊಳ್ಳೋಣ. ಇದಾದ ಕೂಡಲೇ ಇದರದ್ದು ಎಷ್ಟು ಲೆಂತ್ ಇದೆ ಚೆಕ್ ಮಾಡಿ. ಇದು 6 ಇಂಚ್ ಇದೆ, ಅಥವಾ 6 ಇಂಚನ್ನ ಮಾರ್ಕ್ ಮಾಡಿ, ಎಕ್ಸ್ಟ್ರಾ 6 ಇಂಚು ಮಾರ್ಕ್ ಮಾಡಿ ಸೀದಾ ಲೈನ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಇದೇ ಥರ 6 ಇಂಚದೇನಿದೆಲ್ಲ ಸೀದಾ ಲೈನ್. ಇದಾದ ಕೂಡಲೇ ಬ್ಯಾಕ್ ಏನು ಕಟ್ ಮಾಡಿದ್ವಲ್ಲ ಆ ಫೆಬ್ರಿಕ್ನ ಇಡಿ. ಈಗ ಬ್ಯಾಕ್ ಎಷ್ಟು ಲೆಂತ್ ಇದೆಯಲ್ಲ ಅದು ಅಷ್ಟೇ ಇಡೋಣ. ಈ 6 ಇಂಚು ಮಾತ್ರ ಎಕ್ಸ್ಟ್ರಾ ಫ್ರಂಟಲ್ಲಿ ಮಾತ್ರ, ಬ್ಯಾಕಲ್ಲಿಲ್ಲ. ಇದನ್ನು ಹೇಗಿದೆಯಲ್ಲ ಈಗ ಸೀದಾ ಕಟ್ ಮಾಡ್ಕೊಳ್ಳೋಣ. ಈಗ ಕೆಳಗಡೆ ನೋಡ್ಬೋದು, ಈಗ ಕೆಳಗಡೆ ಓಕೆ, ಆದರೆ ಟಾಪಲ್ಲಿ ಏನು ಬಾಡಿ ಅಟ್ಯಾಚ್ ಮಾಡೋ ಜಾಗದಲ್ಲಿ ನಮಗೆ ಈ 6 ಇಂಚ್ ಎಕ್ಸ್ಟ್ರಾ ಬೇಕು. ಇಲ್ಲಿ 7 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೈಡಿಂದ 7 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದನ್ನು ಕರ್ವ್ ಆಗಿ ಜಾಯಿನ್ ಮಾಡಿ. ಈ ಥರನೇ ಕರ್ವ್ ಆಗಿ ಜಾಯಿನ್ ಮಾಡಿ. ಈ ಫ್ರಂಟಲ್ಲಿ ನಾವೇನು ಕಟ್ ಮಾಡಿದ್ದೀವಲ್ಲ ಅಲ್ಲಿ ಇದು ಕರೆಕ್ಟಾಗಿ ಕೂತಿ ಲೆಂತ್ ಕಮ್ಮಿ ಆಗೋಲ್ಲ ಸ್ಕರ್ಟ್ದು. ಎಕ್ಸಾಕ್ಟ್ಲಿ ನಿಮ್ಗೆ ಎಷ್ಟು ಲೆಂತ್ ಬೇಕಲ್ಲ ಅಷ್ಟು ಬರುತ್ತೆ. ಇದೇ ಥರ ಕಟ್ ಮಾಡಿದ್ರೆ ಆಯ್ತು. ಈಗ ಫ್ರಂಟ್ ಬ್ಯಾಕ್ ಎರಡೂ ಕಟ್ ಆಗಿದೆ ಸ್ಕರ್ಟಿಗೆ. ಈಗ ಇದನ್ನು ನಾವು ಬಾಡಿಗೆ ಜಾಯಿಂಟ್ ಮಾಡೋಣ. ಫ್ರಂಟ್ ಬ್ಯಾಕ್ ಹೇಗೆ ಜಾಯಿಂಟ್ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡ್ಬೋದು, ಈಗ ನಾವು ಆಲ್ರೆಡಿ ಹೊಲ್ದಿಟ್ಕೊಂಡಿದ್ವಲ್ಲ, ಮೊದಲು ಬ್ಯಾಕಿಗೆ ಜಾಯಿನ್ ಮಾಡೋದನ್ನ ಹೇಳ್ತೀನಿ. ನೋಡಿ ಸೆಂಟರ್ನ ಮಾರ್ಕ್ ಮಾಡ್ಕೊಳ್ಳಿ. ಅದಾದ ಕೂಡ 1.5 ಇಂಚು ಮಾರ್ಜಿನ್ ಏನಿದೆಲ್ಲ ಅದನ್ನು ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ಇಲ್ಲಷ್ಟೇ ನಮಗೆ ಫೋಲ್ಡಿಂಗ್ ಬೇಕಂದರೆ ಏನಂತ ಮಡ್ಚಿ ಗೆದರಿಂಗ್ ಬೇಕಂತ ಅನ್ಬೋದು. 1.5 ಇಂಚು ಏನು ಮಾರ್ಜಿನ್ ಇದೆಲ್ಲ ಅದನ್ನ ಎರಡು ಸೈಡ್ ಮಾರ್ಕ್ ಮಾಡ್ಕೊಳ್ಳೋಣ. ಸ್ಕರ್ಟಲ್ಲಿ ಕೂಡ ಬ್ಯಾಕ್ ಪಾರ್ಟಲ್ಲಿ ಬ್ಯಾಕ್ದು ಇದು ಸ್ಕರ್ಟ್ ಇದೆ. ಈಗ ಸೆಂಟರ್ ಪಾಯಿಂಟ್ ಏನಿದೆಲ್ಲ ಅದನ್ನು ಸೆಂಟರ್ ಬಾಡಿಗೆ ಮತ್ತು ಸೆಂಟರ್ ಸ್ಕರ್ಟ್ನ ಎರಡನ್ನೂ ಪಿನ್ ಮಾಡ್ಕೊಳ್ಳಿ. ಮತ್ತು ಸೈಡಿಂದ 1.5 ಇಂಚ್ ಇದೆಲ್ಲ ಅದು ಕೂಡ ಪಿನ್ ಮಾಡ್ಕೊಳ್ಳಿ. ಈಗ ನೋಡಿದೆಲ್ಲ ಇನ್ನು ಉಳಿದ ಬಟ್ಟೆಗಳನ್ನೆಲ್ಲ ನೀಟಾಗಿ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಚಿಕ್ಕ ಫೋಲ್ಡ್ ಥರ ಮಾಡಿಕೊಂಡು ನೀವು ಅದನ್ನು ಗೆದರ್ ಮಾಡ್ಕೊಳ್ಬೋದು. ನೋಡ್ಬೋದು ಇಲ್ಲಿ ಈ ಥರ ಸಣ್ಣ ಫೋಲ್ಡಾಗಿ. ನೀವು ಬೇಕಿದ್ರೆ ಪಿನ್ ಹಾಕ್ಬೋದು. ನೀವು ಪಿನ್ ಹಾಕಲ್ಲ ಡೈರೆಕ್ಟಾಗಿ, ಇಲ್ಲಿ ನಾನು ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಡೈರೆಕ್ಟಾಗಿ ಕೂಡ ಮಾಡ್ಬೋದು. ಆದರೆ ನೀವು ಬಿಗಿನರ್ ಆಗಿದ್ದರೆ ಪಿನ್ ಹಾಕಿ ಮಾಡಿ. ಇಲ್ಲಿ ನೋಡ್ಬೋದು ಬ್ಯಾಕಲ್ಲಿ ಒಂದು ಸೈಡ್ ಪೂರ್ತಿ ಆಗಿದೆ. ಸೆಂಟರಿಂದ ಒಂದು ಸೈಡ್ ಮಾತ್ರ ಮಾಡಿದ್ದೀನಿ ನಾನು, ಇನ್ನೊಂದು ಸೈಡ್ ಇಲ್ಲ. ಇನ್ನೊಂದು ಸೈಡ್ ಕೂಡ ಮಾಡಬೇಕು. ಇಲ್ಲಿ ನಾನು ನೋಡಿ ಇನ್ನೊಂದು ಸೈಡ್ ಈಗ ಎರಡು ಸೈಡ್ ಮಾಡ್ಕೊಂಡಿದ್ದೀನಿ. ಆದರೆ ಇಲ್ಲಿ ನೋಡ್ಬೋದು ಪೈಪಿಂಗಿಂದ ಭಾಳ ದೂರ ಇದೆ ಅದು ಯಾಕಂದರೆ ನಾನು ಸಿಂಗಲ್ ಫುಟ್ ಯೂಸ್ ಮಾಡಿಲ್ಲ. ನಾನು ಫ್ರಂಟ್ ಬ್ಯಾಕ್ ಎರಡು ಜಾಯಿಂಟ್ ಆದ ಕೂಡಲೇ ಸಿಂಗಲ್ ಫುಟ್ ಯೂಸ್ ಮಾಡಿ ಪೈಪಿಂಗ್ ಹತ್ರ ಹ್ಯಾಕ್ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಇದ್ರ ಸೆಂಟರ್ ಏನಿದೆ ಅಲ್ಲಿ ಶಾರ್ಪ್ ಇದೆ, ಇದನ್ನು ಸ್ವಲ್ಪ ಕಾರ್ನರಾಗಿ ಕಟ್ ಮಾಡೋಣ, ರೌಂಡಾಗಿ ಕಟ್ ಮಾಡೋಣ ಫ್ರಂಟಲ್ಲಿ. ಅದಾದ ಕೂಡ ನೋಡಿ ಇಲ್ಲಿ ನಾನು ಸೆಂಟರಿಂದ ಪೂರ್ತಿ ನೀಟಾಗಿ ಒಂದು ಸೈಡ್ ಪಿನ್ ಮಾಡ್ಕೊಂಡಿದ್ದೀನಿ. ಅದೇ ಥರ ಇನ್ನೊಂದು ಸೈಡ್ ಕೂಡ ಪಿನ್ ಮಾಡ್ತಾಯಿದ್ದೀನಿ. ಇಲ್ಲಿ ಫ್ರಂಟ್ದಿದು ಸೆಂಟರಿಂದ ನೀಟಾಗಿ ಪಿನ್ ಮಾಡ್ಕೊಳ್ಳಿ. ಚಿಕ್ಕದಾಗಿ ಒಂದೊಂದೇ ಫೋಲ್ಡನ್ನು ತೊಗೊಳ್ಳಿ. ಈ 1.5 ಇಂಚ್ ಇದೆಲ್ಲ ಅದು ಬಿಟ್ಟು ನಮಗೆ ಪೂರ್ತಿ ಈ ಫೋಲ್ಡ್ಗಳನ್ನ ತೊಗೊಳ್ಬೇಕು. ಇದೇ ಥರ ಚಿಕ್ಕದಾಗಿ ಫೋಲ್ಡ್ ಮಾಡಿ ನಾನು ಪಿನ್ ಹಾಕ್ಕೊಳ್ತಾ ಇದ್ದೀನಿ.
ನಿಮಗೆ ಪಿನ್ ಹಾಕಿ ಮಾಡೋದಿದ್ರೆ ಪಿನ್ ಹಾಕಿ ಮಾಡಿ, ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಮಿಷಿನ್ ಮೇಲೆ ಮಾಡ್ತೀನಿ ಮಾಡಿ ಇದೇ ಥರ ಇದನ್ನು ನೀಟಾಗಿ ಮಾಡಿ ಇಲ್ಲೇ ಸ್ಟಿಚ್ ಮಾಡ್ಕೊಳ್ಳೋದು. ಕಾರ್ನರಲ್ಲಿ ಅಷ್ಟೇ ಸ್ಟಿಚ್ ಮಾಡ್ತೀನಿ ನಾನು. ಅದಾದ ಕೂಡಲೇ ನಾನು ಫೂಟ್ನ ಚೇಂಜ್ ಮಾಡಿ ಸಿಂಗಲ್ ಫೂಟ್ ಹಾಕಿ ಪೈಪಿಂಗ್ ಹತ್ರ ತೊಗೊಂಡು ಸ್ಟಿಚ್ ಮಾಡ್ತೀನಿ ನಾನು. ಇಲ್ಲಿ ನೋಡ್ಬೋದು ನಾನು ಎಲ್ಲದಕ್ಕೂ ಸಿಂಗಲ್ ಪಿನ್ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ ಈಗ ನಾನು ಡಬಲ್ ಫೂಟ್ ಇದೆ ಇದು, ಆದರೆ ಇದ್ರಲ್ಲಿ ನಾನು ಏನು ಮಾಡ್ತೀನಿ ಎಡ್ಜಲ್ಲಿ ಮಾತ್ರ ಸ್ಟಿಚ್ ಮಾಡ್ತಾಯಿದ್ದೀನಿ ಮೊದಲಿಗೆ. ಅದಾದ ಕೂಡಲೇ ಅದನ್ನು ಪೈಪಿಂಗ್ ಫೂಟಿಂದ ನಜ್ದಿಕ್ ಸ್ಟಿಚ್ ಮಾಡ್ತೀನಿ. ಪ್ರತಿ ಸತಿ ಹೇಳ್ತಾ ಇದ್ದೀನಿ ಗೊತ್ತಾಗಲಿ ಅಂತ ಹೇಳಿ, ನೋಡಿದ ತಕ್ಷಣ ಅರ್ಥ ಆಗೋದಿಲ್ಲ, ಅದಕ್ಕೋಸ್ಕರ. ಇಲ್ಲಿ ನೋಡ್ಬೋದು ಇಲ್ಲಿ ಈ ಸ್ಟಿಚ್ ಭಾಳ ಹತ್ರದಲ್ಲಾಗಿದೆ, ಇಲ್ಲಿ ಅರ್ಧ ಇಂಚಿಗೆ ಇಲ್ಲಿ ಬರಬೇಕು, ಅದನ್ನು ಹತ್ರದಲ್ಲಿ ಮಾಡಿಲ್ಲ. ಅದನ್ನೇ ನೋಡಿ ಇಲ್ಲಿ ಈ ಥರ ಈಗ ನೋಡಿದ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಪೈಪಿಂಗ್ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂತ. ಇದನ್ನೇ ನಾನು ಇಷ್ಟೊತ್ತು ಗಂಟೆ ಹೇಳಿದ್ದು. ಇದನ್ನು ನಾವು ಹತ್ರ ಬರೋ ಥರ ಸ್ಟಿಚ್ ಹೆಂಗೆ ಮಾಡೋದು ಅಂದರೆ ಫೂಟ್ನ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಆ ಫೂಟ್ ಹೇಗೆ ಚೇಂಜ್ ಮಾಡೋದು ಅಂತ ತಿಳ್ಕೊಂಡು ಆಲ್ರೆಡಿ ವೀಡಿಯೋ ಇದೆ, ಅದನ್ನು ನೋಡಿ ನೀವು. ಈಗ ಏನಿದೆಲ್ಲ ಈಗ ನಾವು ಪೈಪಿಂಗ್ ಏನು ಹೊಲಿದ್ವಲ್ಲ ಅದು ಹತ್ರನೇ ಪೈಪಿಂಗ್ ಸ್ಟಿಚಿಂಗ್ ಏನಿದೆಲ್ಲ ಆ ಸ್ಟಿಚ್ ಮೇಲೆ ಇನ್ನೊಂದ್ಸಲಿ ಸ್ಟಿಚ್ ಮಾಡಿ ನೀವು, ಆವಾಗ ಆಟೋಮೆಟಿಕ್ಲಿ ಅದು ಬಟ್ಟೆ ಮತ್ತು ಬಾಡಿ ಮತ್ತು ಏನು ಸ್ಕರ್ಟ್ ಇದೆಲ್ಲ ಕರೆಕ್ಟಾಗಿ ಜಾಯಿಂಟ್ ಆಗುತ್ತೆ. ಮಿಡಲಲ್ಲಿ ಪೈಪಿಂಗ್ ಎಕ್ಸಾಕ್ಟ್ಲಿ ನೀಟಾಗಿ ಬರುತ್ತೆ ಫಿನಿಶಿಂಗಾಗಿ. ಇಲ್ಲಿ ನೋಡ್ಬೋದು ನಾನು ಪೂರ್ತಿ ಸ್ಟಿಚ್ ಮಾಡಿದ್ದೀನಿ, ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ಎಕ್ಸಾಕ್ಟ್ಲಿ ಪೈಪಿಂಗ್ ಹತ್ರ ಸ್ಟಿಚ್ ಮಾಡ್ಕೊಳ್ಳೋ ನೋಡಿ. ಈಗ ಏನು ಎಕ್ಸ್ಟ್ರಾ ಇಲ್ಲ, ಬ್ಯಾಕಲ್ಲಿ ಕೂಡ ಸೇಮ್ ಅದೇ ಥರ ನೋಡಿ ಸ್ಟಿಚ್ ಆಗಿದೆ. ಈಗ ಇದನ್ನು ಇಸ್ತ್ರಿ ಮಾಡಿಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈಗ ನೆಕ್ಸ್ಟ್ ಏನು ಮಾಡಿದೆಲ್ಲ ಪೂರ್ತಿ ಆಯಿತು. ಈಗ ಸೈಡ್ ಜಾಯಿಂಟಿಂಗ್ ಒಂದೇ ಉಳಿದಿದೆ. ಸೈಡ್ ಜಾಯಿಂಟಿಂಗ್ ನಾವೇನು 1.5 ಇಂಚ್ ಬಿಟ್ಟಿದ್ವಲ್ಲ ಅದನ್ನು ಸ್ಟ್ರೈಟಾಗಿ ಮಾರ್ಕ್ ಮಾಡೋದಿದೆ, ಸ್ಟಿಚ್ ಮಾಡ್ಕೊಳ್ಳೋದು. ನೀವು ನೋಡಿರ್ಬೋದು ಇಲ್ಲಿವರೆಗೂ ನಾನು ಕತ್ರಿ ಯೂಸೇ ಮಾಡಿಲ್ಲ, ಯಾವುದೇ ಥರ ಎಕ್ಸ್ಟ್ರಾ ಬಟ್ಟೆಗಳನ್ನ ಕಟ್ ಮಾಡಿ ತೆಗಿಲಿಕ್ಕೆ. ಫೈನಲ್ ಗಂಟೆ ನೀವು ಇದ್ರಿ ಈ ವಿಡಿಯೋ ನೋಡ್ತಾ ಇಲ್ಲಿ ಗಂಟೆ ಇದ್ರಿ ಅಂದರೆ ನಿಮ್ಗೆ ಅರ್ಥ ಆಗಿರುತ್ತೆ ಕಟಿಂಗಲ್ಲಿ ಕರೆಕ್ಟಾಗಿ ನಾವು ಒಂದ್ಸಲಿ ಮಾಡಿದ್ವಿ ಅಂದರೆ ಮತ್ತು ಯಾವುದೇ ಥರದ್ದು ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೊತ ಹೊಲಿಯೋ ಪ್ರಾಬ್ಲಮೇ ಬರಲ್ಲ. ಇಲ್ಲಿ ನೋಡಿ ಇಲ್ಲಿ ಈ 1.5 ಇಂಚ್ ಏನಿದೆಲ್ಲ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಜಿನ್ನ. ಈಗ ಡೈರೆಕ್ಟಾಗಿ ನೀವು ಜಾಯಿನ್ ಮಾಡಿಬಿಟ್ರೆ ಮುಗಿದೋಯ್ತು. ಬಾಡಿ ಪೂರ್ತಿ ಸೈಡ್ ಎರಡು ಸೈಡ್ ಸೇಮ್ ಇದೇ ಥರನೇ ನೋಡಿ, ಈ ಥರ ಸೀದಾ ಜಾಯಿಂಟ್ ಆಗೋಯ್ತು. ಸ್ಟಿಚ್ ಮಾಡಿಕೊಂಡ್ರೆ ಮುಗಿಯಿತು. ಬಾಟಮ್ ಕೂಡ ಹಾಗೆ ಇಲ್ಲಿ 1.5 ಇಂಚಿಂದ ಕೆಳಗಡೆ ಬೇಕಾದ್ರೆ ನೀವು 1 ಇಂಚು ಅರ್ಧ ಇಂಚು ಗಂಟ ಹೋಗ್ಬೋದು, ಆದರೆ ಇಲ್ಲಿ ಸೊಂಟದ ಹತ್ರ ಮಾತ್ರ 1.5 ಇಂಚ್ ಈ ಥರನೇ ಎರಡು ಸೈಡ್ ಮಾಡಿ ಸ್ಟಿಚ್ ಮಾಡ್ಕೊಂಡ್ರೆ ಆಯ್ತು. ಇಲ್ಲಿ ನೋಡಿ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇದೇ ಥರ ಇನ್ನೂ ಚೆನ್ನಾಗಿರೋ ವೀಡಿಯೋ ನೋಡಬೇಕು ಅಂತ ಅಂದ್ಕೊಂಡ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ನಾನು ಇನ್ನೂ ಒಳ್ಳೊಳ್ಳೆ ಡಿಸೈನ್ ಇರೋ ಡ್ರೆಸ್ಸಸ್ ಹೊಲಿದ್ದು ನಿಮಗೆ ತೋರಿಸ್ತೀನಿ ಎಷ್ಟು ಈಸಿಯಾಗಿ ಹೊಲಿಬೋದು ಅಂತ ಹೇಳಿ. ಫಸ್ಟ್ ಟೈಮ್ ಆಗಿರೋದ್ರಿಂದ ವೀಡಿಯೋದಲ್ಲಿ ಸ್ವಲ್ಪ ಏನಾದರೂ ಆಚೆ ಈಚೆ ಆಗಿತ್ತು ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮಿಂದ ನಾನು ಗ್ಯಾರಂಟಿ ಮಾಡ್ತೀನಿ ಚೆನ್ನಾಗಿ ವೀಡಿಯೋ ಮಾಡ್ತೀನಿ ಅಂತ ಹೇಳಿ. ಕ್ಲಿಯರಾಗಿ ಡೀಟೇಲಾಗಿ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಅರ್ಥ ಮಾಡಿಸ್ತೀನಿ ನೆಕ್ಸ್ಟ್ ಟೈಮಿಂದ. ಇಲ್ಲಿ ಇದೇ ಥರ ಪೂರ್ತಿ ನಾವೀಗ ಸೈಡ್ ಸ್ಟಿಚ್ ಮಾಡ್ಕೊಂಡ್ಬಿಟ್ಟೆ. ನೋಡ್ಬೋದು ಇಲ್ಲಿ ನೀವು ಪೂರ್ತಿ ಸೈಡ್ ಸ್ಟಿಚ್ ಆಯಿತು. ಯಾವುದೇ ಥರದ ಕತ್ರಿ ಯೂಸ್ ಮಾಡ್ದೇ ಆಗಿರೋದು ಇದು. ಇಲ್ಲಿವರೆಗೂ ನೋಡಿ ಪೂರ್ತಿ ಫಿನಿಶ್ ಆಗಿದೆ. ಈಗ ಇದೇ ಥರ ಆ ಸೈಡ್ ಕೂಡ ಸೇಮ್ ಸ್ಟಿಚ್ ಮಾಡಿಕೊಂಡೆ, ಎರಡೂ ಕಡೆ ಆಗಿದೆ. ಈಗ ಲಾಸ್ಟ್ ಉಳಿದಿದ್ದು ಬಾಟಮ್ ಮಾತ್ರ. ಬಾಟಮಲ್ಲಿ ಈ ಥರ 1 ಇಂಚಿಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ನೀವು ಈ ಥರ ಮುಗ್ದೋಯ್ತು ಫೈನಲಾಗಿ. ನೋಡಿ ನಾನು ಬಾಟಮ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಈಗ ಈ ಡ್ರೆಸ್ ಪೂರ್ತಿಯಾಗಿ ಮುಗ್ದಿದೆ. ನಾನು ನಿಮಗೆ ಫೈನಲ್ ಲುಕ್ ಕೂಡ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಇದನ್ನು, ಇದೇ ಫೈನಲ್ ಲುಕ್ ಈ ಡ್ರೆಸ್ದು. ಎಕ್ಸಾಕ್ಟ್ಲಿ ಇದೆ ನಾನು ಯಾವ ಥರ ಡಿಸೈನ್ ಚಾಯ್ಸ್ ಮಾಡಿದ್ದೆ ಅದೇ ಥರ ಡಿಸೈನಾಗಿ ಬಂದಿದೆ ಡ್ರೆಸ್ಸು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿತ್ತಂದರೆ ಚಾನಲ್ಗೆ ಮತ್ತೆ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ. ಮತ್ತು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಟೈಲರಿಂಗ್ ಇಷ್ಟ ಇತ್ತು ಅಂದರೆ ಅವ್ರಿಗೂ ಈ ವಿಡಿಯೋನ ಕಳಿಸಿ, ಅವ್ರಿಗೂ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ಇದು ಬಾಟಮ್, ಇದು ನೋಡ್ಬೋದು ಇಲ್ಲಿ ಫುಲ್ ಫಿನಿಶಿಂಗಲ್ಲಿ ನೀಟಾಗಿ ಫಿನಿಶ್ ಆಗಿದೆ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ.